ನಿಜಗುಣಾನಂದ ಸ್ವಾಮಿಯವರು ಬಸವ ಧರ್ಮ ಮತ್ತು ಲಿಂಗಾಯತ ಧರ್ಮದ ಕುರಿತು ವೈಜ್ಞಾನಿಕ ಚಿಂತನೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ವಿರೋಧ ವ್ಯಕ್ತವಾಗ್ತಾ ಇದೆ. ಅವರ ಮೇಲೆ ದಾಳಿ ನಡೆಯುವ ಸಾಧ್ಯತೆ ಇರುವುದರಿಂದ ಅವರಿಗೆ ಸರ್ಕಾರ ರಕ್ಷಣೆ ಒದಗಿಸಬೇಕು ಎಂದು ಬಾಬುರಾವ್ ಹೊನ್ನಾವರು ಒತ್ತಾಯ ಮಾಡಿದರು. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಲಿಂಗಾಯತವನ್ನ ಸ್ವತಂತ್ರ ಧರ್ಮವೆಂದು ಪ್ರತಿಪಾದಿಸಿದ ಎಂಎಂ ಕಲಬುರ್ಗಿ ಅವರ ಹತ್ಯೆ ನಡೆದಿತ್ತು. ಅದೇ ರೀತಿ ಗೌರಿ ಲಂಕೇಶ್, ನರೇಂದ್ರ ದಾಬೋಲ್ಕರ್ ಮತ್ತು ಗೋವಿಂದ ಪಾನ್ಸಾರಿ ಅವರ ಹತ್ಯೆಗಳನ್ನು ಉಲ್ಲೇಖಿಸಿದರು. ಪ್ರಗತಿಪರ ಚಿಂತಕರ ವಿರುದ್ಧ ಬೆದರಿಕೆಗಳು ನಡೆದಿರುವ ಉದಾಹರಣೆಗಳು ಇವೆ ಎಂದು ಹೇಳಿದ ಅವರು, ಗೌರಿ ಲಂಕೇಶ್ ಅವರ ನಂತರ ಕೆಎಸ್ ಭಗವಾನ್ ಅವರ ಮೇಲೂ ಹತ್ಯೆ ಯತ್ನದ ಮಾಹಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ನಿಜಗುಣಾನಂದ ಸ್ವಾಮಿಯವರ ಮೇಲೂ ದಾಳಿ ಸಾಧ್ಯತೆ ಇರುವುದರಿಂದ ರಾಜ್ಯ ಸರ್ಕಾರ ತಕ್ಷಣ ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿದರು. ದೇಶವು ಪ್ರಜಾಪ್ರಭುತ್ವ ಸಂವಿಧಾನ ಹೊಂದಿದ್ದು ಧರ್ಮ ಮತ್ತು ರಾಜಕೀಯವನ್ನು ಬೆರೆಸಿ ಪ್ರಚೋದನಾತ್ಮಕ ಭಾಷಣ ಮಾಡುತ್ತಿರುವವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹ ಮಾಡಿದರು. ಓಂ ಪ್ರಕಾಶ್ ರೊಟ್ಟೆ ಮಾತನಾಡಿ, ಕನ್ನೇರಿ ಸ್ವಾಮಿಯವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಸಂಘ ಪರಿವಾರದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೆಸರು ಉಲ್ಲೇಖಿಸಿ ರಾಜಕೀಯ ಉದ್ದೇಶಗಳ ಬಗ್ಗೆ ಟೀಕಿಸಿದರು. ಬಸವಾದಿ ಶರಣರ ಹಿಂದೂ ಸಮಾವೇಶದ ನೇತೃತ್ವದ ವಹಿಸಿಕೊಂಡಿರುವ ಕನ್ನೇರಿ ಸ್ವಾಮಿ ಅಶಾಂತಿಯ ಬೀಜ ಬಿತ್ತುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಹಾಗೆಯೇ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಕೆಎಸ್ ಈಶ್ವರಪ್ಪ ಅವರ ಹೆಸರುಗಳನ್ನು ಉಲ್ಲೇಖಿಸಿದರು. ಒಟ್ಟಿನಲ್ಲಿ ನಿಜಗುಣಾನಂದ ಸ್ವಾಮಿಯವರಿಗೆ ಸರ್ಕಾರದಿಂದ ಭದ್ರತೆ ಒದಗಿಸಿ ಪ್ರಚೋದನಾತ್ಮಕ ಹೇಳಿಕೆಗಳ ವಿರುದ್ಧ ಕಡಿವಾಣ ಹಾಕಬೇಕು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯ ಮಾಡಿದರು. ಈ ವೇಳೆ ಸಂತೋಷ್ ಜೋಳದಾಪಕೆ, ಜಗದೀಶ್ ಬಿರಾದರ್, ಮಹೇಶ್ ಗೋನಾಳ್ಕರ್, ಸಿದ್ದು ಫುಲಾರೆ, ರಾಜ್ಕುಮಾರ್ ಪಾಟೀಲ್, ಪ್ರಕಾಶ್ ಸೇರಿದಂತೆ ಇನ್ನಿತರರು ಇದ್ದರು. ಬಸವಾದಿ ಶರಣರ ಬಗ್ಗೆ, ಲಿಂಗಾಯತ ಧರ್ಮದ ಬಗ್ಗೆ ಕೆಲವು ಚಳವಳಿಗಳು ಆಗ್ತಾಯಿತ್ತು. ಆ ಚಳವಳಿಗಳಲ್ಲಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಅಂತ ಹೇಳಿದಂಥ ನಮ್ಮ ಧಾರವಾಡದ ಎಂ ಕಲಬುರ್ಗಿಯವರು ಈ ಎಂ ಕಲಬುರ್ಗಿಯವರು ಆ ರೀತಿ ರಿಸರ್ಚ್ ಮಾಡಿ ಹೇಳಿದ್ದಾಗ ಅವ್ರ ಮೇಲೆ ಹತ್ಯೆ ಆಯಿತು. ಅದರ ನಂತರ ಪ್ರಗತಿಪರ ಚಿಂತಕರಾದಂಥ ಗೌರಿ ಲಂಕೇಶದ ಹತ್ಯೆ ಆಯಿತು. ಹೀಗಾಗಿ ಹತ್ಯೆಗಳು ಏನೋ ಅಂದ್ರೆ ಬುದ್ಧಿಜೀವಿಗಳು ಏನಾದರೂ ಈ ಧಾರ್ಮಿಕ ಕೋಮು ಸೌಹಾರ್ದ ಕಡೆ ಮಾಡೋಂಥ ಜನರ ಬಗ್ಗೆ ಮಾತಾಡ್ತಿದ್ದಾಗ ಅಥವಾ ಕೋಮು ಸೌಹಾರ್ದತೆ ಕೆಡಿಸುವಂಥ ಕೆಲವು ಸಂಘಟನೆಗಳ ಬಗ್ಗೆ ಮಾತಾಡ್ತಿದ್ದಾಗ ಅವ್ರಿಗೆ ಧಮಕಿ ಹಾಕಿದಂಥ ನೋಡಿದ್ದೆವು. ನಮ್ಮ ನೆರೆ ಮಹಾರಾಷ್ಟ್ರದಲ್ಲಿ ಕೂಡ ಕಾಮ್ರೇಡ್ ಪನ್ಸಾರಿ ಅವರು ಮತ್ತು ಸೈಂಟಿಫಿಕ್ ಅನಲೈಸಿಸ್ ಮಾಡೋಂಥ ಡಾಕ್ಟರ್ ದಾಬೋಲ್ಕರ್ ಅವರು ಮರ್ಡರ್ ಆಗಿತ್ತು. ಹೀಗಾಗಿ ಕಾಣಿಸ್ತಾ ನಮಗೆ, ಯಾಕಂದ್ರೆ ಬಸವಣ್ಣ ವೈದಿಕ ಧರ್ಮದ ಬಗ್ಗೆ ಏನಾದರೂ ಹೇಳಿದ್ದಾರ ಅಥವಾ ಈ ಏನು ಕರ್ಮ ಸಿದ್ಧಾಂತಕ್ಕೆ ಒಪ್ತಾ ಇದ್ದಿಲ್ಲ, ಇಂಥ ಸಿದ್ಧಾಂತ ವಿರುದ್ಧ ಮಾತಾಡೋಂಥ ಕೆಲವು ಶರಣರು, ಅದರಲ್ಲಿ ನಿಜಗುಣಾನಂದ ಶರಣರು ಕೂಡ ನಮ್ಮಲ್ಲಿ ಈ ಬಸವಾದಿ ಶರಣರ ಬಗ್ಗೆ, ಬಸವ ಧರ್ಮ ಬಗ್ಗೆ, ಲಿಂಗಾಯತ ಧರ್ಮದ ಬಗ್ಗೆ ಸೈಂಟಿಫಿಕ್ ಅನಲೈಸಿಸ್ ಮಾಡ್ತಾಯಿದ್ದಾರೆ. ಈ ಸೈಂಟಿಫಿಕ್ ಅನಲೈಸಿಸ್ ಮಾಡೋ ಹೊತ್ತಿಗೆ ಕನ್ನೇರಿ ಸ್ವಾಮಿಯವರು ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಯಾಕಂದ್ರೆ ಒಬ್ಬ ವ್ಯಕ್ತಿದು ಕೊಲೆ ಮಾಡಬೇಕಾದ್ರೆ ಪ್ರತಿ ಸಲ ಒಂದು ಆರೋಪ ಹೊರಿಸ್ತಾ ಅದು ರಿಪೀಟ್ ಮಾಡ್ತಾ ಇದರಲ್ಲಿಂದ ಕೆಲವು ಏನಂತಾರೆ ಮಂದ ಬುದ್ಧಿ ಜನ ಅಟ್ಯಾಕ್ ಮಾಡೋಂಥ ಚಾನ್ಸ್ ಇದೆ. ಆ ಚಾನ್ಸಕ್ಕೆ ಮುಂದೆ ಆಗಬಾರ್ದು, ಕರ್ನಾಟಕ ಸರ್ಕಾರ ಆಗಬಾರ್ದು, ಅದಕ್ಕೆ ರಕ್ಷಣೆ ಅಂಥ ಜನರಿಗೆ ಹಿಡಿಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ದೆವು. ಯಾಕಂದ್ರೆ ಈ ಗೌರಿ ಲಂಕೇಶ್ ಮರ್ಡರ್ ಮಾಡೋದಕ್ಕಿಂತ ಮೊದಲು ಮಾಡಿದ ನಂತರ ಮತ್ತೆ ಕೆಎಸ್ ಭಗವಾನ್ರಿಗೆ ಮರ್ಡರ್ ಮಾಡಬೇಕಂತ ಏನು ವಿಚಾರ ಇತ್ತು. ನಮ್ಮ ಕರ್ನಾಟಕದಲ್ಲಿ ಸುಮಾರು 40 ಜನರ ಲಿಸ್ಟೇ ಮಾಡಿದರು. ಹೀಗಾಗಿ ನಿಜಗುಣಾನಂದ ಸ್ವಾಮಿಯವರಿಗೆ ಕೂಡ ಒಂದು ರೀತಿಲಿ ಮರ್ಡರ್ ಮಾಡೋಂಥ ಚಾನ್ಸಸ್ ಇದೆ ಅಂಥೇಳಿ ಎಲ್ಲ ಕಡೆ ಪ್ರಚಾರ ಇದೆ. ಹೀಗಾಗಿ ನಿಜಗುಣಾನಂದ ಶರಣರಿಗೆ ನಮ್ಮ ಕರ್ನಾಟಕ ಸರ್ಕಾರ ರಕ್ಷಣೆ ಕೊಡಬೇಕು. ಮತ್ತು ಇಂಥ ಏನು ಕೋಮುವಾದಿ ಸಂಘಟನೆಗಳು, ಇವತ್ತು ನಾವು ಮೈನಾರಿಟಿ ಕೋಮುವಾದಿ ಇರಲಿ ಅಥವಾ ಮೆಜಾರಿಟಿ ಕೋಮುವಾದಿ ಇರಲಿ, ಬಸವ ಕಲ್ಯಾಣದಲ್ಲಿ 3ನೇ ತಾರೀಕೇನು ಘಟನೆ ಆಯಿತು, ಈ ಘಟನೆಗೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕಂದ್ರೆ ಈ ಮೈನಾರಿಟಿಲಿಂದ ಬರೋಂಥ ಕೋಮುವಾದ, ಮೆಜಾರಿಟಿಲಿಂದ ಬರೋಂಥ ಕೋಮುವಾದ ಒಂದಕ್ಕೊಂದು ಪೂರವಣಿಯ ಕೆಲಸ ಮಾಡ್ತಾಯಿರ್ತವೆ. ಹೀಗಾಗಿ ಸ್ಪಾಂಟೇನಿಯಸ್ ಮೂಮೆಂಟ್ ಒಮ್ಮಿಂದೊಮ್ಮೆಲೆ ಏನು ದಂಗ ಫಸದ ಆಗ್ತಾ ಇರ್ತದೆ. ಇದ್ರ ಹಿಂದೆ ಯಾರು ಇರ್ತಾರೆ ಅದಕ್ಕೂ ನಾವು ಸರ್ಕಾರ ಕಂಡುಹಿಡಬೇಕು. ಅಲ್ಲದೆ ನಮ್ಮ ಸರ್ಕಾರಿ ನೌಕರದಲ್ಲಿ ನಾವು ನೋಡ್ತಾ ಇದ್ದೇವೆ, ಭಾಳಷ್ಟು ಸರ್ಕಾರಿ ನೌಕರದರು ಈ ಸೆಕ್ಯುಲರಿಸಮ್ ಬಗ್ಗೆ ಎಲ್ಲಿ ಅಷ್ಟು ಜ್ಞಾನ ಇಲ್ಲ. ಯಾಕಂದರೆ ಸಂವಿಧಾನದ್ದು ಏನು ಪ್ರಿಯಂಬಲ್ ತೊಗೊಂಡು ಕೆಲಸ ಮಾಡಬೇಕು, ಅದು ಸಂವಿಧಾನ ಪ್ರಿಯಂಬಲ್ ತೊಗೊಂಡು ಕೆಲಸ ಮಾಡೋದಿಲ್ಲ. ಈಗ ಕೋಮುವಾದಿ ಸಂಘಟನೆಗಳದ್ದು ಮೆಂಬರ್ ಕೂಡ ಆಗಿದ್ದಾರೆ. ಈಗ ನಾವು ಪತ್ರಿಕಾಗೋಷ್ಠಿಯಿಂದ ಮುಖ್ಯವಾಗಿ ಕೇಳೋದೇನೆಂದ್ರೆ, ಒಂದೇನು ನಿಜಗುಣಾನಂದ ಸ್ವಾಮಿಯವ್ರ ಮೇಲೆ ಏನು ಅಟ್ಯಾಕ್ ಆಗ್ತಾಯಿದೆ, ಓರಲ್ ಅಟ್ಯಾಕ್. ಈ ಓರಲ್ ಅಟ್ಯಾಕ್ ಮುಂದೆ ಫಿಸಿಕಲ್ ಅಟ್ಯಾಕ್ ಆಗೋಂಥ ಚಾನ್ಸಸ್ ಇದೆ.
ಹೀಗಾಗಿ ಅವರಿಗೆ ರಕ್ಷಣೆ ಕೊಡಬೇಕು. ಮತ್ತು ಈ ಕೋಮುವಾದಿ ವಿಚಾರದಿಂದ ಏನು ಪ್ರಚಾರ ಮಾಡ್ತಾ ಇದ್ದಾರೆ, ಬಾಯಿಗೆ ಬಂದಂಥ ಕಾವಿ ಹಾಕಿ ಇವತ್ತು ಬಾಯಿಗೆ ಬಂದಂಥ ಮಾತಾಡಬಾರ್ದು. ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ, ಸೆಕ್ಯುಲರ್ ಇದ್ದಂಥ ದೇಶ, ಸಂವಿಧಾನಬದ್ಧವಾಗಿ ನಡೆಯುವಂಥ ದೇಶ. ಇಂಥದ್ರಲ್ಲಿ ಧರ್ಮ ಮತ್ತು ರಾಜಕೀಯ ಬೆಳೆಸಿ ಒಂದೇ ಮಿಕ್ಸರ್ ಮಾಡಿ ಏನು ಕನೇರಿ ಸ್ವಾಮಿಯವ್ರು ಮಾತಾಡ್ತಿದ್ರೆ ಅದಕ್ಕೆ ಸರ್ಕಾರ ತೀವ್ರವಾಗಿ ಗಮನಿಸಿ ಅಂಥವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಕಾವಿ ಹಾಕಿದಂಥ ಜನ ಖಾದಿ ಮಾತಾಡ್ಲತ್ತಾರ, ಖಾದಿ ಹಾಕಿದಂಥ ಜನ ಕಾವಿಗಳು ಕಾಲು ಹೋಗಿ ಬೀಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಕರ್ನಾಟಕ ಸರ್ಕಾರ ಕೂಡ ಕೋಮುವಾದ ಪ್ರೋತ್ಸಾಹನೆ ಕೊಡುವಂಥ ಕೆಲವು ಕೆಲಸಗಳು ಮಾಡ್ತಾ ಇದ್ದ ನೋಡ್ತಾ ಇದ್ದೇವೆ. ಮೊನ್ನೆ ಯುದ್ಧದ ಬಗ್ಗೆ ಮಾತಾಡ್ತಾ ಹೊತ್ತಿಗೆ ಈ ಪರಮೇಶ್ವರ್ ಮಾತಾಡಿದ್ರು, ಯಾರಾದರೂ ಪ್ರತಿಭಟನೆ ಮಾಡಿದ್ರೆ ನಾವು ಅರೆಸ್ಟ್ ಮಾಡ್ತೇವೆ ಅಂತೇಳಿ. ಹೀಗಾಗಿ ಕೋಮುವಾದ ಮೊನ್ನೆ ಬಸವಕರ್ಣದ ಆದಂಥದ್ದು ಕೂಡ ಅದು ಕೋಮುವಾದೆ. ಅದಕ್ಕೆ ಸರ್ಕಾರ ಅನಲೈಸಿಸ್ ಮಾಡಬೇಕು. ಅನಲೈಸಿಸ್ ಮಾಡಿದ್ರೆ ಎರಡೂ ಸಮುದಾಯದಲ್ಲಿ ಏನಿದ್ದಾರ ಅಂಥ ಜನ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು. ಮತ್ತು ಯಾಕಂದರೆ ಈಗ ಮಹಾರಾಷ್ಟ್ರದಲ್ಲಿ ನಾವು ನೋಡಿದ್ದೆವು ವಿರಾಟ ಹಿಂದೂ ಸಮಾವೇಶಗಳು. ಈ ವಿರಾಟ್ ಹಿಂದೂ ಸಮಾವೇಶಗಳು ಎಲ್ಲಿ ಅದು ಅಲ್ಲಿ ಭಾಳಷ್ಟು ಕಡೆ ದಂಗಾ ಫಸಲ್ಗಳು ಅದು. ನಮ್ಮ ಕರ್ನಾಟಕದಲ್ಲಿ ಕೂಡ ವಿರಾಟ್ ಹಿಂದೂ ಸಮಾವೇಶ ಮಾಡ್ತಾ ಅದರಲ್ಲಿ ಸೆಕ್ಯುಲರ್ ಇದ್ದಂಥ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಲೀಡರ್ಗಳೆಲ್ಲ ಭಾಗವಹಿಸ್ತಾರೆ. ಇದು ಕಾಂಗ್ರೆಸ್ ಸರ್ಕಾರ ಮಾಡೋಂಥ ದೊಡ್ಡ ತಪ್ಪು. ಹೀಗಾಗಿ ಇವತ್ತು ಏನು ಧರ್ಮ ಮತ್ತು ರಾಜಕೀಯ ಮಿಕ್ಸರ್ ಮಾಡಿ ಏನು ಕನೇರಿ ಸ್ವಾಮಿಯವರು ಮಾತಾಡ್ತಿದ್ರೆ ಅದಕ್ಕೆ ನಾವು ತೀವ್ರ ಖಂಡನೆ ಮಾಡ್ತೇವೆ. ನಿಜಗುಣಾನಂದ ಸ್ವಾಮಿಯವರಿಗೆ ರಕ್ಷಣೆ ಕೊಡಬೇಕು. ಪ್ರಗತಿಪರವಾದಂಥ ಸಂಘಟನೆಗಳೆಲ್ಲ ನಿಜಗುಣಾನಂದ ಸ್ವಾಮಿಯವರು ಪರವಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ. ಮತ್ತು ಬುದ್ಧಿಜೀವಿಗಳೇನಿದ್ದಾರೆ, ಈ ಬುದ್ಧಿಜೀವಿಗಳಲ್ಲಿ ಈ ಏನಂತ ಬಡತನ ಬುದ್ಧಿಜೀವಿಗಳು, ಯಾಕಂದರೆ ಬುದ್ಧಿಜೀವಿಗಳು ಸಂವಿಧಾನ ಪರವಾಗಿ ಮಾತಾಡಬೇಕು. ಆ ಬುದ್ಧಿಜೀವಿಗಳು ತಪ್ಪು ಹಾದಿ ಹಿಡಿದು ವಚನ ದರ್ಶನ ಅಂತ ಮಾಡಿದಾಗ ಕೂಡ ನಮ್ಮಲ್ಲಿ ಯಾರೂ ಈ ಮಠದ ಸ್ವಾಮಿಗಳು ಮಾತಾಡಲಿಲ್ಲ. ವಚನ ದರ್ಶನ ಪುಸ್ತಕ ಬಂದಾಗ ಮಾತಾಡಬೇಕಾಗಿತ್ತು. ಅವ್ರು ಇವಾಗ ತನ್ನ ಸಂಘ ಸಂಸ್ಥೆಗೆ ಪರಿಹಾರ ಹುಡ್ಕೊಂಡು ಅದಕ್ಕೆ ಅನುದಾನ ಪಡೆಯೋ ಸಲುವಾಗಿ ಈ ಲೀಡರ್ಗಳು ಹಿಂದೆ ಬೀಳ್ತಾ ಇದ್ದಾರೆ ಅಂಥೇಳಿ ಇವತ್ತು ಪತ್ರಿಕಾಗೋಷ್ಠಿಯಿಂದ ನಾನು ಬಾಬುರಾವನ್ನ ಈ ನಿಜಗುಣಾನಂದ ಸ್ವಾಮಿಗೆ ರಕ್ಷಣೆ ಕೊಡಬೇಕಂತ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನಿಜಗುಣಾನಂದ ಸ್ವಾಮಿಯವರಿಗೆ ರಕ್ಷಣೆ ಕೊಡಬೇಕಂತ ಕರ್ನಾಟಕ ಸರ್ಕಾರ ಒತ್ತಾಯ ಮಾಡಿದ್ದಾರೆ. ಇವತ್ತು ನಾವು ನೇರವಾಗಿ ಇವತ್ತು ಕನೇರಿ ಹಿರಿಯನನ್ನು ಸ್ವಾಮಿ ಹೇಳಲಿಕ್ಕೆ ನಾವು ಒಪ್ಪೋದಿಲ್ಲ. ಅದಕ್ಕೆ ಆ ಮನುಷ್ಯಗೆ ಸ್ವಾಮಿ ಅಲ್ಲ, ಕಾವಿ ಬಟ್ಟಿ ತೊಳ್ಯಕ್ಕೂ ಯೋಗ್ಯತೆ ಇಲ್ಲ ಆ ಮನುಷ್ಯನ ಬಲ್ಲಿಗ. ಅದಕ್ಕೆ ಕನೇರಿ ಹಿರಿಯ ಇವತ್ತು ಪಕ್ಕಾ ರಾಜಕಾರಣಿ, ಒಬ್ಬ ದೊಡ್ಡ ರಾಜಕಾರಣಿ ಅನ್ನೋದು ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಇವತ್ತು ಯಾವತ್ತು ಕನೇರಿ ಸ್ವಾಮಿ ಅನ್ನುವಂಥ ಏನು ಪದ ಇದೆಯಲ್ಲ, ಇದು ಅವರಿಗೆ ಸಮರ್ಥವಾದಂಥ ಪದ ಅಲ್ಲ. ಅದಕ್ಕಾಗಿ ಕನೇರಿ ಅನ್ನತಕ್ಕಂಥ ಒಬ್ಬ ಹಿರಿಯ ಇವತ್ತು ಬೇಜವಾಬ್ದಾರಿ ಮಾತಾಡುವುದರ ಮುಖಾಂತರ ಇವತ್ತು ಸಮಾಜದಲ್ಲಿ ಅಶಾಂತಿಯ ವಿಷಬೀಜವನ್ನು ಬಿತ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ಈ ದೇಶದ ಸುಪ್ರೀಂ ಪವರ್ ಆಗಿರ್ತಕ್ಕಂಥ ಸಂಘ ಪರಿವಾರದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮುಂದಿನ ಭಾವಿ ಮುಖ್ಯಮಂತ್ರಿ ಕನೇರಿ ಸ್ವಾಮಿ ಅಂತಕ್ಕಂಥ ಮಂತ್ರವನ್ನು ಕಿವಿಯಲ್ಲಿ ಊದಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಕನೇರಿ ಸ್ವಾಮಿಯವರು ಇವತ್ತೇನು ಮಾಡ್ತಾ ಇದ್ದಾರೆ ಅಂದ್ರೆ, ಈ ಒಂದು ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಯಾವ 12ನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಗಾಗಿ 770 ಶರಣರು ಜಗತ್ತು ಕಣ್ಣು ತೆರೆಯದೇ ಇದ್ದಾಗ ಭಾರತದಲ್ಲಿ ಪ್ರಜಾಪ್ರಭುತ್ವ ಹೊತ್ಕೊಂತು. ಅದು ಕಲ್ಯಾಣ ಕರ್ನಾಟಕ ಬಸವ ಕಲ್ಯಾಣದಲ್ಲಿ ಪ್ರಜಾಪ್ರಭುತ್ವವನ್ನು ಹುಟ್ಟು ಹಾಕಿದರು. ಬಸವಣ್ಣ ಮೊಟ್ಟ ಮೊದಲು ದೀನ ದಲಿತರ ಮನೆಗೆ ಹೋಗಿ ಅಸ್ಪೃಶ್ಯತೆ ನಿವಾರಣೆಯನ್ನು ಯಾವುದ್ರ ಮುಖಾಂತರ ಮಾಡ್ತಂದ್ರೆ ಅಕ್ಷರ ಕ್ರಾಂತಿಯನ್ನು ಮಾಡೋದ್ರ ಮುಖಾಂತರ ಮೊಟ್ಟ ಮೊದಲು ದೀನ ದಲಿತರ ಎದೆಯಲ್ಲಿ ಅಕ್ಷರ ಕ್ರಾಂತಿಯನ್ನು ಮೂಡಿಸಿದಾಗ ಮಾತ್ರ ಈ ದೇಶದ ಅಸ್ಪೃಶ್ಯತೆಯನ್ನು ತೆಗೆಯಲು ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಮಾಡಿಕೊಂಡು ಎಲ್ಲ ಶರಣರು, ಎಲ್ಲ ಕಾಯಕ ಜೀವಿಗಳಿಗೆ ಅಕ್ಷರ ಜ್ಞಾನ ಕೊಟ್ಟರು. ಅಂತಲೇ 770 ಶರಣರು ಇವತ್ತು ಈ ಒಂದು ಅನುಭವ ಮಂಟದ ಮುಖಾಂತರ ಹೊಸ ಸಂವಿಧಾನ ಸ್ಥಾಪನೆ ಮಾಡಿ ಈ ದೇಶಕ್ಕೆ ಜಗತ್ತಿಗೆ ಒಂದು ಹೊಸ ಒಂದು ಮಾದರಿ ಕೊಟ್ಟಂಥದ್ದು 12ನೇ ಶತಮಾನದ ಶರಣರು. ಕನೇರಿ ಹಿರಿಯನೇ ಈ ಕಲ್ಯಾಣದಲ್ಲಿ ನಡೆದಂಥ ಏನು ಕ್ರಾಂತಿ ನಡೀತು, ದತ್ತ ಕ್ರಾಂತಿ ನಡೀತು, ಆ ಶರಣರನ್ನ ರುಂಡವನ್ನ ಚಂಡಾಡಿದವರು ಯಾರು? ಮುಸಲ್ಮಾನರ ಅಥವಾ ಕ್ರಿಶ್ಚಿಯನ್ರ? ಯಾರು ಚಂಡಾಡಿದ್ರು? ಅದಕ್ಕೆ ಉತ್ತರ ಕೊಡ್ರಿ. ಇವತ್ತು ನೀವು ಮಾತಾಡ್ತಿರಲ್ಲ, ಇತಿಹಾಸ ಬಗ್ಗೆ ಮಾತಾಡ್ತಿರಲ್ಲ, ಋಗ್ವೇದದ ಬಗ್ಗೆ ಮಾತಾಡ್ತಿರಲ್ಲ, ವೈದಿಕ ಧರ್ಮ ಬಗ್ಗೆ ಮಾತಾಡ್ತಿರಲ್ಲ, ಹೇಳಿ ನೀವು. ಇವತ್ತು 12ನೇ ಶತಮಾನದ ಶರಣರ ರುಂಡವನ್ನು ಯಾರು ಚಂಡಾಡಿದರು?
ಇದಕ್ಕೆ ಉತ್ತರ ಕೊಡಿ ನೀವು. ಇವತ್ತು ಯಾರು ನೀವು ನಮ್ಮಲ್ಲಿ ಇವತ್ತು ನೀವು ಎಂತೆಂಥ ಪದ ಬಳಸ್ತೀರಿ ನೀವು. ಇವತ್ತೇನು ಹೇಳ್ತಾರೆ ಅವರು, ಈ ಬಸವ ಸಂಸ್ಕೃತಿ ಅಭಿಯಾನದವರಿಗೆ ಬಸವ ತಾಲಿಬಾನಿಗಳು. ಈಗ ನಿಮಗೆ ಯಾವ ತಾಲಿಬಾನಿ ಅಂತ ಕರಿಬೇಕು ನಾವು? ಇವತ್ತು ಬಸವಾದಿ ಶರಣರ ಹಿಂದೂ ಸಮಾವೇಶ, ಇದರ ಅರ್ಥ ಏನು? ನೀನು ಒಬ್ಬ ಪಕ್ಕಾ ರಾಜಕಾರಣಿ. ಶರಣರ ಸಮ್ಮೇಳನ ಅಂತ ಕದೇನು ಮಾಡ್ತಾ ಇದ್ರಲ್ಲ, ಇದು ಹಿಂದೂ ಸಮಾವೇಶ ಏನು ಮಾಡ್ತಾ ಇದ್ರಲ್ಲ, ಇದು ನೀವು ಪಕ್ಕಾ ರಾಜಕಾರಣಿ ಅಂದ್ರೆ ಈಗಾಗಲೇ ಸಿದ್ಧ ಆಗಿದೆ. ಇವತ್ತ ಭಾವಿ ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇದ್ದೀವಿ ನಾವು? ಇದು ಮುಚ್ಚಿ ಉಳಿದಿಲ್ಲ. ಯಾವಾಗ ಬಬಲೇಶ್ವರದಲ್ಲಿ MB ಪಾಟೀಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡಿದಾಗ ಅವರ ಭಕ್ತರ ಕೈಯಲ್ಲಿ ಕಟಾವಟುಗಳು ರಾಜಾರಿಸ್ತಾ ಇತ್ತು. ಯಾವ ಕಟಾವಟುಗಳು? ಭಾವಿ ಮುಖ್ಯಮಂತ್ರಿ ಕನೇರಿ ಶ್ರೀಗಳು ಅಂತೇಳಿ ಬ್ಯಾನರ್ಗಳು ನೋಡಿದ್ದೀವಿ, ನೀವು ನೋಡ್ಬೋದು ಇವತ್ತು. ಅಂತ ಕಟಾವಟುಗಳು ನಾವು ಬಬಲೇಶ್ವರದ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂ ಸಮಾವೇಶ ಮಾಡಿದಾಗ ಆ ಬ್ಯಾನರ್ಗಳು ನಾವು ಕಣ್ಣಾರೆ ನೋಡಿದ್ದೀವಿ. ಅಂದರೆ ನೀನು ಮುಂದಿನ ಭಾವಿ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಇಲ್ಲಿ ಸಿದ್ಧ ಆಗ್ತದೆ. ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ನೇತೃತ್ವವನ್ನು ಇವತ್ತು ಕನೇರಿ ಹಿರಿಯ ವಹಿಸಿಕೊಂಡಿದ್ದಾರೆ. ಅವ್ರ ಹಿಂದೆ ಇಬ್ರು ವ್ಯಕ್ತಿಗಳು, ಅವ್ರ ಮೆದುಳಿಗೂ ಮತ್ತು ಬಾಯಿಗೂ ಸಂಬಂಧ ಇಲ್ಲದಂಥ ವ್ಯಕ್ತಿಗಳು ಇಬ್ಬರು ಇದ್ದಾರೆ ಅವ್ರ ಜೊತೆಯಲ್ಲಿ. ಒಬ್ಬರು ಹಿಂದೂ ಹುಲಿ, ತನ್ನ ತಾನೇ ಘೋಷಣೆ ಮಾಡಿಕೊಂಡ್ರು, ನಾನು ಹಿಂದೂ ಹುಲಿ ಅಂತೇಳಿ ಯತ್ನಾಳ. ಒಂದು ಕಡೆ ಈಶ್ವರಪ್ಪನವರು BJPಯ ವಿರುದ್ಧ ಚುನಾವಣೆಗೆ ನಿಂತು ಶಿವಮೊಗ್ಗದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವರಿಬ್ಬರು BJP ಪಕ್ಷದ ಹೊರತಪ್ಪಿದವರು ಇವತ್ತು ಕನೇರಿ ಸ್ವಾಮಿ ಜೊತೆಯಲ್ಲಿದ್ದಾರೆ. ಯಾಕಿದ್ದಾರೆ? ಕನೇರಿ ಸ್ವಾಮಿದು ಮತ್ತು ಮೋಹನ್ ಭಾಗವತರ ಸಂಬಂಧ ಸರಿ ಇದೆ, ಮತ್ತೊಮ್ಮೆ ಪಾರ್ಟಿಗೆ ಹೋಗಬೇಕು ಅಂತಕ್ಕಂಥ ಆ ಒಂದು ಸ್ವಾರ್ಥತೆ ಇಟ್ಕೊಂಡು ಅವ್ರ ಹಿಂದಲ್ಲಿ ಇವತ್ತು ಬರ್ತಾ ಇದ್ದಾರೆ. ಇವತ್ತು ಯತ್ನಾಳರನ್ನ ಬೆಳಗಾವದಲ್ಲಿ ಕನೇರಿ ಸ್ವಾಮಿ ಪರ ನಮ್ಮ ರಾಜ್ಯದ BJP ಲಿಂಗಾಯತರು ಹಾಜಿ ಮುಖ್ಯಮಂತ್ರಿಗಳು ಕನೇರಿ ಬೆನ್ನಿಗೆ ನಿಂತರು. ಅವತ್ತು ಆ ಸಂದರ್ಭದಲ್ಲಿ ಯತ್ನಾಳ್ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಮಧ್ಯದಲ್ಲಿ ಕುಂತಿದ್ರು. ಮಧ್ಯದಲ್ಲಿ ಒಬ್ಬ 1% ಮನುಷ್ಯ, ಯಾರು ಶೂಲಿ ಬೆಲೆ ಅಂತ ಮನುಷ್ಯ ಬಂದ ತಕ್ಷಣ ಈ ಹಿಂದೂ ಹುಲಿ ಆ ಜಾಗ ಖಾಲಿ ಮಾಡಿ ಆ ಒಂದು 1% ಮನುಷ್ಯ ಜಾಗ ಕೊಟ್ಟು, ನೀ ಯಾವ ಹಿಂದೂ ಹುಲಿಯಪ್ಪ ನೀನು? 1% ಸುಲಿ ಬೆಲೆಗೆ ಅನಿಸ್ತಿ ಅಂದ್ರೆ ನೀ ಯಾವ ಹುಲಿ ಹಿಂದೆ ಹುಲಿ? ಇಂಥ ಸಾವಿರಾರು ಉದಾಹರಣೆಗಳು ನಾವು ಕೊಡಬೇಕಾಗಿದೆ. ಇವತ್ತು ಕನೇರಿ ಹಿರಿಯ ಇವತ್ತ ನಮ್ಮ ಬಸವ ಸಂಸ್ಕೃತಿ ಅಭಿಯಾನದ ಪ್ರಮುಖರಾಗಿರ್ತಕ್ಕಂಥ ಬಾಲ್ಕಿ ಪಟದೇವರಾಗಿರ್ಬೋದು, ನಿಜಗುಣಾನಂದ ಸ್ವಾಮಿ ಆಗಿರ್ಬೋದು, ಮತ್ತು ನಮ್ಮ ಸಾಣೆಹಳ್ಳಿ ಶ್ರೀಗಳಾಗಿರ್ಬೋದು, ಮತ್ತು ಗದಗದ ಸಿದ್ದರಾಮೇಶ್ವರ ಬಗ್ಗೆ ಮತ್ತೆ ಹೇಳ್ತಾರೆ. ನಿನ್ನೆ ಏನು ರಬ್ ಕವಿಯಲ್ಲಿ ಏನು ಆಯ್ತಲ್ಲ ಸಮ್ಮೇಳನ, ಹಿಂದೂ ಸಮ್ಮೇಳನ, ಅಲ್ಲಿ ಹೇಳ್ತಾರೆ ಸಿದ್ದರಾಮೇಶ್ವರ ಸ್ವಾಮಿಗಳು ಕುರಾನನ್ನ ಕನ್ನಡಕ್ಕೆ ಅನುವಾದ ಮಾಡಿದ ಅಂತ ಹೇಳ್ತಾರೆ. ಹಸಿ ಸುಳ್ಳು ಮಾತ್ರ ಹೇಳ್ತಾ ಇದ್ದಾರೆ. ಒಬ್ಬ ಕಾವಿ ಬಟ್ಟೆ ತೊಟ್ಕೊಂಡು ಹಸಿ ಸುಳ್ಳು ಮಾತಾಡೋದು ತಪ್ಪು. ಇವತ್ತು ನಮ್ಮ ಅಕ್ಕ ಮಾದೇವರು ಹೇಳ್ತಾರೆ, ಎಮ್ಮೆಗೊಂದು ಚಿಂತೆ, ಸಂಗಾರಿನ ಚಿಂತೆ, ನನಗೆ ನನ್ನ ಚೆನ್ನಮಲ್ಲಿಕಾರ್ಜುನ ಒಲಿತನೋ ಒಲಿಯುವುದಿಲ್ಲ ಚಿಂತೆ ಅಂಥೇಳಿ ಉಟ್ಟ ಸೀರೆಯನ್ನು ಬಿಚ್ಚಿ ಹೊರಗೆ ಬರ್ತಾರೆ. ಚೆನ್ನಮಲ್ಲಿಕಾರ್ಜುನ ಅರಿಸ್ಕೊಳ್ಳಿಕ್ಕೆ ಉಟ್ಟ ಸೀರೆಯನ್ನು ಹೊರಬಿಟ್ಟು ದಿಗಂಬರಿಯಾಗಿ ಹೊರಬಿಡ್ತಾಳ. ಆ ವಚನದ ಆಧಾರ ಮೇಲೆ ನೀವು ಇವತ್ತು ಕನೇರಿ ಹಿರಿಯ ನೀವು ಕೂಡ ಕಾವಿ ಬಟ್ಟೆಯನ್ನು ಕಳಿಸಿ ರಾಜಕಾರಣಿ ಬಟ್ಟೆಯನ್ನು ಹಾಕೊಡ್ರಿ. ಇವತ್ತು ನೀವು ರಾಜಕಾರಣ ಕಾವಿ ಬಟ್ಟೆ ಕೂಡ ರಾಜಕಾರಣ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ರಾಜಕಾರಣ ಮಾಡಿದ್ರೆ ಪಕ್ಕ ರಾಜಕಾರಣ ಮಾಡಿದ್ರೆ ಈ ಕಾವಿ ಬಟ್ಟೆಯನ್ನು ಕಳಿಸಿ ನೀನು ಇವತ್ತು ಖಾಲಿ ಬಟ್ಟೆಯನ್ನು ಉಟ್ಕೊಂಡು ರಾಜಕಾರಣ ಮಾಡಿ ಅಂತಕ್ಕಂಥ ಮಾತನ್ನು ಇವತ್ತು ಸಂದೇಶ ಕೊಡಬೇಕಾಗಿದೆ. ಮತ್ತು ಏನು ನಮ್ಮ ನಿಜಗುಣಾನಂದ ಸ್ವಾಮಿ ಹಿಂದೆ ಯಾರು ಇಲ್ಲ ಅಂತ ತಿಳಿಬೇಡ, ನಿಜಗುಣಾನಂದ ಸ್ವಾಮಿ ಬಗ್ಗೆ ಹಗುರವಾಗಿ ಮಾತಾಡಬೇಡ. ಇವತ್ತು ನೀವೆಲ್ಲರೂ ಗೊತ್ತಾ, ನಿಜಗುಣಾನಂದ ಸ್ವಾಮಿ ಬಿಟ್ಟು ಇಡೀ ಪ್ರಗತಿಪರ ಜನ ಇವತ್ತು ಅವ್ರು ಹಿಂದಿದ್ದಾರೆ. ಇವತ್ತಿಂಥ ಎಲ್ಲ ಸಂಘಟನೆಯವರು ಹಿಂದಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇವತ್ತು ನಿಮ್ಗೆ ಹೇಳಬೇಕಾಗಿದೆ. ಅದಕ್ಕಾಗಿ ನೀವು ಕಾವಿ ಬಟ್ಟೆ ತೊಳಿಸು ರಾಜಕಾರಣಕ್ಕೆ ಬನ್ನಿ. ಇವತ್ತು ನೀವು ಮೋಹನ್ ಭಾಗವತರ ಸಮೀಪದಲ್ಲಿ ಇದ್ರಿ. ಇವತ್ತು ನೀವೇನಂದ್ರೆ ಇವತ್ತು ದೇಶದಲ್ಲಿ ಇವತ್ತು ಈ ಒಂದು ಹಿಂದುತ್ವ ಪದ ಯಾವತ್ತು ಹುಟ್ಕೊಂತು ಅಂದ್ರೆ 1990ರಲ್ಲಿ ಹಿಂದೂ ಪದ ಎಂದೂ ಇರಲಿಲ್ಲ. 1990ರಲ್ಲಿ ಇವತ್ತು ಚಿತ್ಪಾವನ ಬ್ರಾಹ್ಮಣರತಕ್ಕಂಥ ಬ್ರಾಹ್ಮಣರು ಈ
ಶಬ್ದವನ್ನು ಹುಟ್ಟಾಕಿ ಅಧಿಕಾರ ದಹಕ್ಕಾಗಿ ಈ ಒಂದು ಹಿಂದೂ ಪದವನ್ನು ಇವತ್ತು ಹಿಂದೂ ಮುಸಲ್ಮಾನರ ಕ್ರಿಶ್ಚಿಯನ್ ಅಲ್ಲದವರು ಇವತ್ತು ಅವ್ರ ಮೇಲೆ ಇವತ್ತು ಪ್ರಹಾರ ನಡೀತಾ ಇದೆ. ಇದು ಬಹುತ್ವ ಭಾರತ. ಇದು ಬಹುತ್ವ ಭಾರತದಲ್ಲಿ ನೀವೆಲ್ಲರೂ ಹೇಳ್ತಾ ಇದ್ರಿ ಗರ್ವ್ ಶೇಖವೋ ಹಿಂದೂ ಅಂತ ನೀವು ಹೇಳ್ತೀರಿ, ಆದ್ರೆ ನಾವು ಪ್ರಗತಿ ಪರ ಏನು ಹೇಳ್ತೀವಿ, ಗರ್ವ್ ಶೇಖವೋ ಹಮ್ ಭಾರತೀಯ ಅಂತ ಹೇಳಬೇಕಂತ ಮಾತನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ. ಇವತ್ತು ಹಿರಿಯ ಇವತ್ತು ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಇವತ್ತ ಈ ಒಂದು ವಿಚಾರ ಏನು ಮಾತಾಡ್ತಾ ಇದ್ದಾರೆ ಅವ್ರು ಇವತ್ತೊಂದು ಕನೇರಿ ಹಿರಿಗಳು ಇವತ್ತ ಈ ಒಂದು ಶರಣರ ಪ್ರಗತಿಪರ ಶರಣರ ತತ್ವಗಳನ್ನು ನೆಲಸಮ ಮಾಡಲಿಕ್ಕೆ ಇವತ್ತ ಈ ಒಂದು ಬ್ರಾಹ್ಮಣರು ಒಂದು ಕಡೆ ಹೇಳ್ತಾರೆ ನಾವು ಬ್ರಾಹ್ಮಣರು ಆದರೆ ನಾವು ಹಿಂದೂಗಳಲ್ಲ ಅಂದ್ರೆ ಯಾರು? ಒಂದು ಕಡೆ ಹೇಳ್ತೀರಿ ನಾವು ಬ್ರಾಹ್ಮಣರಲ್ಲ, ನಾವು ಬ್ರಾಹ್ಮಣರು ಆದರೆ ಹಿಂದೂಗಳಲ್ಲ, ಆದರೆ ಹಿಂದೂಗಳು ನಮ್ಮ ರಕ್ಷಣೆಗೆ ಇರಬೇಕು, ಇದು ಅವರ ಸಿದ್ಧಾಂತ. ಅದಕ್ಕಾಗಿ ಈ ಒಂದು ವಿಚಾರ ದೇಶದಲ್ಲಿ ಕರ್ನಾಟಕದಲ್ಲಿ ಇವತ್ತು ದ್ವೇಷದ ಭಾಷಣವನ್ನು ಮಾಡೋದ್ರ ಮುಖಾಂತರ ಇವತ್ತು ಕನೇರಿ ಹಿರಿಯ ಇವತ್ತು ಕರ್ನಾಟಕದಲ್ಲಿ ಅಶಾಂತಿಯ ವಿಷಬೀಜವನ್ನು ಬಿತ್ತು ನಮ್ಮ ಜನಗಳಲ್ಲಿ ಇವತ್ತಿಂದ ಹೊಡಿಯಿರಿ, ಕಡಿಯಿರಿ, ಬಡಿಯಿರಿ, ಸೊಳೆ ಮಗನೇ ನೀ ಇಂಥ ಪದಗಳು ಇರವಲ್ಲ. ಇವು ಯಾರು? ಒಬ್ಬ ಹಲ್ಕ ಮನುಷ್ಯನಿಂದ ಮಾತ್ರ ಬರ್ತಾವ. ಹಲ್ಕ ಮನುಷ್ಯನಿಂದು ಈ ಮಾತ್ರ ಬರ್ತಾವ, ಒಳ್ಳೆ ಮನುಷ್ಯನಿಗೆ ಮಾತ್ರ ಬರಂಗಿಲ್ಲ. ಅದಕ್ಕೆ ನಿಮ್ಮ ಹುಟ್ಟು ಎಲ್ಲಿದೆ ಅಂತಕ್ಕಂಥದ್ದು ನಾವು ಜಾಲಾಡಬೇಕಾಗಿದೆ ಇವತ್ತು. ಈ ಒಂದು ವಿಚಾರವನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹೇಳಿದ್ರಲ್ಲ ನಿಜಗುಣಾನಂದ ಸ್ವಾಮಿ ಬಗ್ಗೆ ಹೇಳ್ತಾರ, ಈ ಸ್ವಾಮಿ ಅವರ ಧರ್ಮದಲ್ಲಿ ಅವರಿಗೆ ಕಿಮ್ಮತ್ತಿಲ್ಲ. ಲಿಂಗಾಯತ ಬಸವ ತತ್ವದ ಬಗ್ಗೆ ಮಾತಾಡ್ತಾ ಇದ್ದಾರ. ನಿಜಗುಣಾನಂದ ಸ್ವಾಮಿಯವರು ಮಾತಾಡಿದ್ದೇನು? ಅವರು ಕಂದಾಚಾರ, ಮೂಢಾಚಾರ, ಅಂಧಶ್ರದ್ಧೆ, ವೈಜ್ಞಾನಿಕ ವಿಚಾರ ಹೇಳ್ತಾರೆ. ಅದನ್ನೇ ನಮ್ಮ ಗಣಪತಿ ಬಗ್ಗೆ ಮಾತಾಡಿದ್ರು, ನಮ್ಮ ಪಾರ್ವತಿ ಬಗ್ಗೆ ಮಾತಾಡಿದ್ರು. ನೀವು ಹುಟ್ಟಿಸಿದಂಥ ದೇವ್ರುಗಳು ಅವು ಏನು ನಾವು ಹುಟ್ಟಿಸಿದೇವಾ? ಆ ದೇವ್ರು ಯಾರು ಹುಟ್ಟಾಡಿದ್ರು? ಗಣಪತಿ ಹೆಂಗೆ ಹುಟ್ಟದ ಹೇಳಪ್ಪ ನೀವು. ಗಣಪತಿ ಹೆಂಗೆ ಹುಡಿದ್ರು ನೀ ಹೇಳು. ಕನೇರಿ ಸ್ವಾಮಿ ಅವರೇ ನೀ ಹೇಳು, ಗಣಪತಿ ಹೆಂಗೆ ಹುಡಿದ್ರು? ಇದು ಇತಿಹಾಸ ನೋಡಿ ಹೇಳ್ತಾ ಇದ್ದಾರ. ನಿಮ್ಮ ಇದ್ರನ್ನ ಇತಿಹಾಸದಲ್ಲೇ ಬರ್ದಾರ. ಅದನ್ನ ನೋಡಿ ಶರಣರು ಹೇಳಿದ್ರು. ಈ ಕಂದಾಚಾರ, ಮೂಢಾಚಾರ ಮೇಲೆ ಅವ್ರು ವಚನಗಳು ಬರ್ದಾರ. ಆ ವಚನ ಅದ್ರ ಮೇಲೆ ಮಾತಾಡ್ತಾರೆ. ಆದ್ರೆ ನಿಜಗುಣಾನಂದ ಸ್ವಾಮಿಗೆ ಅವ್ರೇನು ಮಾಡ್ತಾರ, ಏ ಸೂಳೆ ಮಗನೇ ಅಂತ ಪದ ಬಳಸಿದ್ದಾರೆ. ಸಾಮಾನ್ಯ ಪದ ಅಲ್ಲ ಈ ಪದ. ಸುಮ್ಮನೆ ಅವ್ರ ಹುಟ್ಟಿನ ಬಗ್ಗೆ ಜಾಲಾಡ್ತಾರೆ ಇವರು. ನಿಮ್ಮ ಹುಟ್ಟಿನ ಬಗ್ಗೆ ನಾವು ಜಾಲಾಡಕ್ಕೆ ಬರಲ್ಲ. ಮೆಟ್ಟಿಲು ಹೊಡಿಬೇಕು ಅಂತಾರ, ಮತ್ತೇನು ಬಳಸ್ಬೇಕಂತ್ರಿ? ಇವನಿಗೆ ಕಡೀರಿ ಅಂತ ಹೇಳ್ತಾರ, ಮತ್ತೇನು ಬಳಸ್ಬೇಕು? ಇವನಿಗೆ ಬಡೀರಿ ಅಂತ ಹೇಳ್ತಾರ. ಇವೆಲ್ಲ ಪದಗಳು ಇವತ್ತು ಮೊನ್ನೆ ರಬ್ ಕವಿ ಬನೆಹಟ್ಟಿಯಲ್ಲಿ ಪದಗಳನ್ನ ಆಡಿದ್ರೆ ಇವತ್ತು ಎಲ್ಲ ವಿಡಿಯೋಗಳು ಆ ಪದಗಳನ್ನ ನೀವು ಕಿವಿಯಾರಿಗೆ ಕೇಳ್ಕೊಳ್ಳಿ. ನೀವು ಇದು ಯಾರು ಹುಟ್ಟಿದಂತ ಮಾತ್ರ ಅಲ್ಲ, ಅವ್ರ ಬಾಯಿಂದ ಬಂದಂಥ ಪದಗಳು. ಅದಕ್ಕೆ ಕನೇರಿ ಸ್ವಾಮಿಯವರೇ, ನೀವು ಈಗಾಗಲೇ ಕಾವಿ ಬಟ್ಟಿ ತೆಗೆದು ನೀವು ಇದು ರಾಜಕೀಯ ಬಟ್ಟಿ ತೊಡ್ರಿ. ಇವತ್ತು ಯಾವುದು ಬಬಲೇಶ್ವರದಲ್ಲಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ MB ಪಾಟೀಲ್ ಶೋರ್ಲಕ್ಕೆ ನಿಂದ್ರು. ನೀವು ಅವ್ರ ಎಲ್ಲರಿಗೂ ಹೆಸರು ತೊಗೊಂಡೇ ಮಾತಾಡ್ತಿರಲ್ಲ, ನಿಂದ್ರು ಒಂದ್ಸಲ ಅಂತೇಳಿ ನಾವು ಬಹಿರಂಗವಾಗಿ ನಿಮ್ಗೆ ಆಹ್ವಾನ ಮಾಡ್ತಾ ಇದ್ದೀವಿ.